ರಾಜಕೀಯ ವಿಚಾರ ಬಂದಾಗ ಡಿ.ಕೆ ಶಿವಕುಮಾರ್ ಗರಂ ಆಗಿತ್ತು. RSS ಗೀತೆ ಆಡೋದಕ್ಕೆ ಕ್ಷಮಾಪಣೆ ಕೇಳಬೇಕು. ಡಿ.ಕೆ ಶಿವಕುಮಾರ್ ಕ್ಷಮಾಪಣೆ ಕೇಳಿದ್ದಾರೆ. ಈಗಾಗಲೇ ಅದನ್ನು ಒಂದು ಅದ್ರ ಬಗ್ಗೆ ಶಿವಕುಮಾರ್ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಈಗ ನಮ್ಮದು ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ಆಗಲ್ಲ. ನಮ್ಮದೇ ಬೇರೆ ಅವ್ರದ್ದೇ ಬೇರೆ. ಈಗ ಉದಾಹರಣೆಗೆ ಒಂದು ಸ್ವಾತಂತ್ರ್ಯ ಚಳುವಳಿನಲ್ಲಿ RSS ಭಾಗವಹಿಸಿದ್ರ? ನಿಮಗೆ ಕೇಳ್ತೀನಿ ಪ್ರಶ್ನೆ, ಮಾಧ್ಯಮದವ್ರಿಗೆ. RSS ಸ್ವಾತಂತ್ರ್ಯ ಚಳುವಳಿನಲ್ಲಿ ಯಾಕೆ ಭಾಗವಹಿಸಲಿಲ್ಲ? 52 ವರ್ಷಗಳ ಕಾಲ ನಮ್ಮ ರಾಷ್ಟ್ರಧ್ವಜವನ್ನು ನಾಗ್ಪುರ RSS ಕಚೇರಿ ಮೇಲೆ ಯಾಕೆ ಹಾರಿಸಲಿಲ್ಲ? ಈಗ ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ಸಾಕಷ್ಟು ವ್ಯತ್ಯಾಸಗಳಿರೋದ್ರಿಂದ ಆ ಥರ ಅಷ್ಟೇ. ಯಾರು ಡಿಕೆಶಿ ಅವರಿಗೆ ಉಪಮುಖ್ಯಮಂತ್ರಿ ಆದರೂ ಕೂಡ ಒಂದು ಪ್ರಾರ್ಥನೆಯನ್ನು ಹಾಡಲಿಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ಈಗ ಒಂದು ನಿಮಿಷ ಇರಿ. ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸದೇ ಇರ್ತಕ್ಕಂಥವರು ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡದೆ 52 ವರ್ಷ ಅವರು ಬಾವುಟ ಹಾರಿಸದೇ ಇರ್ತಕ್ಕಂಥವ್ರು ದೇಶದ ಎಲ್ಲ ಭಾಗದಲ್ಲಿ ಅವರೆಲ್ಲ RSS ಶಾಖೆಗಳಲ್ಲಿ ಏನು ಹೇಳ್ತೀರಾ ನೀವು? ಆಮೇಲೆ ಕ್ವಿಟ್ ಇಂಡಿಯಾ ಚಳವಳಿನಲ್ಲಿ ಒಂದು ನಿಮಿಷ, ಕ್ವಿಟ್ ಇಂಡಿಯಾ ಚಳವಳಿನಲ್ಲಿ ಅವ್ರು ಯಾರು ಕೂಡ ಭಾಗವಹಿಸಲೇ ಇಲ್ಲ. ಆಮೇಲೆ ಮಹಮ್ಮದ್ ಅಲಿ ಜಿನ್ನಾ ಜೊತೆ ಸೇರಿಕೊಂಡು ಸರ್ಕಾರ ರಚನೆ ಮಾಡಿದರು. ವಿಶ್ವ ಹಿಂದೂ ಪರಿಷತ್ನವರು 1942ರಲ್ಲಿ ಗಾಂಧೀಜಿಯವರು ಎಲ್ಲ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡಿ ಅಂದಾಗ ಕಲ್ಕತ್ತಾ ಭಾಗದಲ್ಲಿ, ಆಗ ಕಲ್ಕತ್ತಾ ಸುಲ್ತಾನರು ಎಲ್ಲ ಇದ್ರಲ್ಲ ಆ ಪ್ರಾಂತ್ಯದಲ್ಲಿ, ಅಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಬಂತು. ಆಮೇಲೆ ಆ ಪ್ರಶ್ನೆ ಬೇರೆ. ಅಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಜೊತೆ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿದ್ರು. ಈಗ ನಮ್ಮ ಪಕ್ಷದವರೇ ಹೇಳಿದ್ದಾರೆ ಅಲ್ವಾ? ಅವರು ಅದಕ್ಕಿದ್ರಲ್ಲಿ ಧರ್ಮದ ಬಣ್ಣ ಬೇಡ. ಆಮೇಲೆ ಇನ್ನೊಂದು, ನಮ್ಮ ದೇಶ ವಿಭಜನೆ ಆಗೋದಕ್ಕೆ ಯಾರು ಕಾರಣ? ಮಹಮ್ಮದ್ ಅಲಿ ಜಿನ್ನಾ ಒಂದು ಕಡೆ, ಇನ್ನೊಂದು ಕಡೆ ಇವರು. ಮಹಾತ್ಮ ಗಾಂಧಿಯವರು ನಾನು ಹೇಳಿದ ಮೇಲೆ ದೇಶ ವಿಭಜನೆ ಆಗಬೇಕು ಅಂತ ಹೇಳಿದರು. ಜ್ಞಾಪಕ ಇದೆಯಾ? ಸ್ವಾತಂತ್ರ್ಯ ಪೂರ್ವದಲ್ಲಿ ಜಿನ್ನಾ ಅವರು ನಮಗೆ ಸ್ವತಂತ್ರ ದೇಶ ಬೇಕು ಅಂದರು. ಇವರು ಯಾರು ಸಾವರ್ಕರ್ ಇವರೆಲ್ಲ ಇವರು ಕೂಡ ಸಪ್ರೇಟ್ ರಾಷ್ಟ್ರ ಬೇಕು ಅಂದರು. ಕಾಂಗ್ರೆಸ್ ಒಂದೇ, ಎಲ್ಲ ದೇಶ ಎಲ್ಲ ಒಟ್ಟಾಗಿರಬೇಕು ಅಂತ ಹೇಳಿದ್ದು. ಡಿಕೆಶಿ ಅವರು ಹೇಳಿದ್ದಾರೆ ಸರ್, ಈ ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳಿಗೆ ಮಾತ್ರ ಸೇರಿದ್ದಲ್ಲ, ಎಲ್ಲರಿಗೂ ಸೇರಿ ಎಲ್ಲ ಧರ್ಮಕ್ಕೂ ಸೇರಿದ್ದು. ಈಗ ಪ್ರೊಫೆಸರ್, ನಮ್ಮ ಕವಿಗಳು ಪ್ರೊಫೆಸರ್ ನಿಸಾರ್ ಅಹಮದ್ ಅವರು ಗೊತ್ತಲ್ಲ ನಿಮಗೆ? ನನಗೂ ಅವರು ಪ್ರೊಫೆಸರ್ ಆಗಿದ್ದರು. ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಓದುವಾಗ ನನಗೆ ಅವರು ಆಗ ಲೆಕ್ಚರರ್ ಆಗಿದ್ದರು, ಆಮೇಲೆ ಪ್ರೊಫೆಸರ್ ಆದರು. 2017ರಲ್ಲಿ ಇದೇ ದಸರಾವನ್ನು ಅವ್ರ ಕೈಲಿ ಉದ್ಘಾಟನೆ ಮಾಡ್ತಿಲ್ವಾ? ಮಾಡಿಸ್ತೀರಾ ಇಲ್ವಾ? 2017ರಲ್ಲಿ ಮಾಡಿಸ್ತೀರಾ ಇಲ್ವಾ? ಪ್ರೊಫೆಸರ್ ಕವಿಗಳ ಕೈಲಿ, ಪ್ರೊಫೆಸರ್ ನಿಸಾರ್ ಅಹಮದ್ ಅವ್ರ ಕೈಯಲ್ಲಿ. ಆಗೆಲ್ಲೋಗಿತ್ತು ಇವ್ರದ್ದೆಲ್ಲ? ಇವರು ಸಮಯಕ್ಕೆ ತಕ್ಕನಂಗೆ ಬಣ್ಣ ಬದಲಾಯಿಸ್ತಾ ಇರ್ತಾರೆ. ಇವತ್ತಿಗೆ ಕಥೆ ಇರುತ್ತಲ್ಲ, ಬಣ್ಣ ಬದಲಾಯಿಸ್ತಾ ಇರುತ್ತೆ, ಆ ರೀತಿ ಬದಲಾಯಿಸ್ತಾ ಇರ್ತಾರೆ.